ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನಾ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮನೆ ದೇವ್ರ ವಾರ ಇತ್ತಲ್ವಾ, ಅದಕ್ಕೆ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಇವಾಗ ಪೂಜೆ ಮಾಡಬೇಕು, ಬನ್ನಿ ಮಾಡೋಣ. ಸೊ ಗೈಸ್, ಇವಾಗ ಪೂಜೆ ಮುಗಿಸ್ಕೊಂಡು ಬಂದೆ. ನೀವೆಲ್ಲರೂ ನನ್ನ ಎರಡು ಬ್ಲಾಗ್ಸ್ ನೋಡಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನಿಮ್ಮಿಂದ. ಸೊ ತುಂಬ 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 ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ನಿಮ್ಗೆ ಅನಿಸಿರುತ್ತೆ ಅಲ್ವಾ, 2 ವ್ಲಾಗ್ ನೋಡಿ ಯಾರಿದು ಈ ಹುಡುಗಿ ಅಂತ ಅನಿಸಿರುತ್ತೆ. ಸೊ ನಾನು ಯಾವ ಊರು ಅಂತ ಹೇಳ್ತೀನಿ. ಸೊ ನನ್ನ ಹೆಸರು ಕೀರ್ತನ. ನಾನು ಬಂದು ಬೇಸಿಕಲಿ ಚನ್ನಪಟ್ಟಣದ ಹುಡುಗಿ. ನಾವು ಬಂದು ನಮ್ಮಪ್ಪ ಅಮ್ಮ, ನನ್ನ ತಂಗಿ ಇದ್ದಾಳೆ, ನಮ್ಮ ಅಜ್ಜಿ, ನಾನು ಎಲ್ಲರೂ ಬೆಂಗಳೂರಲ್ಲೇ ಇರೋದು ನಾವೆಲ್ಲ. ಇದು ನಮ್ಮ ಫ್ಯಾಮಿಲಿ. ಮತ್ತು ನಾವು ಚನ್ನಪಟ್ಟಣದಲ್ಲಿ ಯಾವಾಗಾದ್ರೂ ಒಕೇಶ್ನಲ್ಲಿ ಊರಿಗೆ ಹೋಗ್ತೀವಿ ಅಷ್ಟೇ. ನಾವು ಇರೋದೆಲ್ಲ ಬೆಂಗಳೂರೇ. ಮತ್ತು ನಾನು ಎಜುಕೇಷನ್ ಅಂತ ಬಂದರೆ BCom ಕಂಪ್ಲೀಟ್ ಮಾಡಿದ್ದೀನಿ. ಜಾಬ್ಗೆ ಹೋಗ್ತಿದ್ದೆ. ಸಮ್ ರೀಸನ್ಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅಂದ್ಬಿಟ್ಟು ಜಾಬ್ಗೆ ಹೋಗ್ತಿಲ್ಲ. ಇವಾಗ ಸದ್ಯಕ್ಕೆ ಮನೇಲೇ ಇದ್ದೀನಿ. ಸೊ ಗೈಸ್, ಆಲ್ ಆಫ್ ಅ ಸಡನ್ ನಮ್ಮ ಮನೆ ಹತ್ರ ಒಂದು ಬಂಡೆ ಮಠ ದೇವಸ್ಥಾನ ಇದೆ, ಬಂಡೇಶ್ವರ ಅಂತ. ಆ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ನಾನು, ನಮ್ಮಮ್ಮ, ನನ್ನ ತಂಗಿ ಬಂದ್ವಿ. ಸೊ ನೋಡಿ, ಹಂಗೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಆ ದೇವಸ್ಥಾನದ್ದು. ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ. ಹಿಡನ್ ಪ್ಲೇಸ್ ಆಫ್ ಕೆಂಗೇರಿ ಅಂತಲೇ ಹೇಳ್ಬೋದು ಅದನ್ನು. ತುಂಬ ಚೆನ್ನಾಗಿದೆ. ಆದರೆ ನೀವು ಒಂದ್ಸರಿ ಟೈಮ್ ಮಾಡ್ಕೊಂಡು ಬನ್ನಿ, ಸಖತ್ ಪಾಸಿಟಿವ್ ಇದೆ ಈ ದೇವಸ್ಥಾನದಲ್ಲಿ. ಹಂಗೆ ಸೋಮವಾರ ಆಗಿತ್ತಲ್ವಾ, ಹಂಗೆ ನಾನು, ಅಮ್ಮ, ನನ್ನ ತಂಗಿ ಎಲ್ಲ ಬಂದಿದ್ವಿ. ಎಷ್ಟು ಪಾಸಿಟಿವ್ ಇತ್ತಂದರೆ ಒಂಥರ ಅಲ್ಟಿಮೇಟಾಗಿತ್ತು ಗೈಸ್. ಇವಾಗ ಮನೆಗೆ ಬಂದೆ, ಪ್ರಸಾದ ಅಲ್ಲೇ ಆಯಿತು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಷ್ಟೇ. ಸೊ ಈ ವ್ಲಾಗ್ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.